ಎಲ್ಲರಿಗೂ ಸ್ವಾಗತ. ಇದು ನಮ್ಮ ಹೊಸ ಚಾನಲ್ ಬಿಯಾಂಡ್ ಫಿಟ್ನೆಸ್ ಅಂತ. ಈ ಚಾನಲಲ್ಲಿ ನಾವು ಮೇಜರ್ ಆಗಿ ಡಿಸ್ಕಸ್ ಮಾಡೋ ಟಾಪಿಕ್ಸ್ ಫಿಟ್ನೆಸ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಹೌ ಜಿಮ್ಗೆ ಹೋಗ್ತಾರೆ, ಪೌಡ್ರ್ ತಿಂತಾರೆ, ಅದರಿಂದ ಏನೋ ಎಫೆಕ್ಟ್ ಆಗುತ್ತೆ, ಆ ಥರ ಈ ಥರ ಅಂತ ಎಲ್ಲ ತಪ್ಪು ಮಾಹಿತಿಗಳಿರುತ್ತೆ. ಸೊ ಪ್ರೋಟೀನ್ ಅಂದರೆ ಏನು ಅಂತ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಏನೇ ಊಟ ಮಾಡ್ಬೋದು, ಅನ್ನ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಏನೇ ವೆಜ್ ನಾನ್ ವೆಜ್ ಏನೇ ಊಟ ಮಾಡಿದ್ರು ಅದರಲ್ಲಿ 3 ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಬೇಸಿಕ್ಲಿ ಅದರಲ್ಲಿ ಕ್ಯಾಲರೀಸ್ ಇರುತ್ತೆ. ಕ್ಯಾಲರೀಸ್ ಆರ್ ಡಿವೈಡೆಡ್ ಇಂಟು ಅನದರ್ 3 ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್: ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಆ್ಯಂಡ್ ಪ್ರೋಟೀನ್. ಸೊ ಈ 3 ನಮ್ಮ ದೇಹಕ್ಕೆ ತುಂಬ ಬೇಕಾದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇವಾಗ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಅವನ ಬಾಡಿ ವೆಯ್ಟ್ ಇಂಟು 1 ಗ್ರಾಮ್ ಆಫ್ ಪ್ರೋಟೀನ್ ಬೇಕೇ ಬೇಕು. ಸೊ ಅದು ಅವನ ಮಸಲ್ ಮಾಸ್ನ ನೀಟಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಅಷ್ಟು ಬೇಕಾಗತ್ತೆ. 1 ಗ್ರಾಮ್ ಪ್ರೋಟೀನ್ ತಿನ್ನೋದ್ರಿಂದ ನಿಮಗೆ ಬಾಡೀಲಿ ಏನೂ ಮಸಲ್ ಲಾಸ್ ಆಗಲ್ಲ. ಇವಾಗ ನೀವು 1 ಗ್ರಾಮ್ ಪ್ರೋಟೀನ್ ಅಂದರೆ, ಇವಾಗ ಒಬ್ಬ ಮನುಷ್ಯ 80 kg ಇದ್ದಾರೆ ಅಂದ್ಕೊಳ್ಳಿ. 80 kg ಅಂದರೆ ಅವ್ನು 80 ಗ್ರಾಮ್ ಪ್ರೋಟೀನ್ ತಿನ್ನಬೇಕಾಗತ್ತೆ. 80 ಗ್ರಾಮು ನಿಮಗೆ ನೀವು ತಿನ್ನೋ ಫುಡ್ಸಿಂದ ಡಿರೈವ್ ಆಗಬೇಕಾಗತ್ತೆ. ಲೈಕ್ ಚಿಕನ್ ಆಗಿರ್ಬೋದು. ಚಿಕನಲ್ಲಿ ಎಷ್ಟಿರುತ್ತೆ? 100 ಗ್ರಾಮ್ ಚಿಕನಲ್ಲಿ ಹತ್ತತ್ರ 30 ಗ್ರಾಮ್ ಪ್ರೋಟೀನ್ ಇರುತ್ತೆ. 100 ಗ್ರಾಮ್ ಪನ್ನೀರಲ್ಲಿ ಹತ್ತತ್ರ 15-20 ಗ್ರಾಮ್ ಪ್ರೋಟೀನ್ ಇರುತ್ತೆ. ಇವಾಗ ಹೈ ಪ್ರೋಟೀನ್ ಪನ್ನೀರ್ ಅಂತ ಬಂದಿದೆ, ಅದರಲ್ಲಿ 100 ಗ್ರಾಮ್ಗೆ 26 ಗ್ರಾಮ್ ಪ್ರೋಟೀನ್ ಇರುತ್ತೆ. ಆ ಥರ ಎಷ್ಟೊಂದು ಇರ್ಬೋದು. ದಾಲಲ್ಲೂ ಪ್ರೋಟೀನ್ ಇರುತ್ತೆ, ಬೇಳೆಯಲ್ಲಿ ನಾವು ತಿನ್ನೋ ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ. ಬಟ್ ಅಕ್ಕಿ ಬಂದ್ಬಿಟ್ಟು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಇವಾಗ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾರಿಗೆ ಈ ಪ್ರೋಟೀನು ಸಾಕಾಗಲ್ವೋ, ನಾವು ರೆಗ್ಯುಲರ್ ಫುಡ್ ಕನ್ಸ್ಯೂಮ್ ಮಾಡ್ತೀವಲ್ಲ ಅದರ ಪ್ರೋಟೀನ್ ಸಾಕಾಗಲ್ವೋ, ಅವರು ವೇ ಪ್ರೋಟೀನ್ ಅಂತ ಒಂದು ಪೌಡ್ರ್ ಬರುತ್ತೆ, ಅದು ತೊಗೋಬೋದು. ಸೊ ಇವಾಗ ಏನು ಅನ್ಕೊಂತಾರೆ, ಎಲ್ಲ ಕಡೆ ಮಿಸ್ಕನ್ಸೆಪ್ಷನ್ ಇದೆ, ವೇ ಪ್ರೋಟೀನ್ ಪೌಡ್ರ್ ಅಂದರೆ ಏನೋ ಪೌಡ್ರ್ ತೊಗೊಂಬಿಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಹೆಲ್ತ್ ಹಾಳು ಮಾಡ್ಕೊಂಬಿಡ್ತಾರೆ ಅಂತ. ಅದು ಸುಳ್ಳು. ವೇ ಪ್ರೋಟೀನ್ ಪೌಡ್ರ್ ಅಂದರೆ ಹಾಲನ್ನ ನೀವು ಯಾವಾಗ ಪನ್ನೀರ್ ಮಾಡಿದಾಗ ಹಾಲು ಒಡೆದ್ಬಿಟ್ಟು ನೀರು ಸಪ್ರೇಟ್ ಆಗುತ್ತಲ್ಲ, ಆ ನೀರೇ ವೇವ್, ಅದರಲ್ಲಿ ಮಾಡೋ ಪೌಡ್ರೇ ವೇವ್ ಪ್ರೋಟೀನ್. ಸೊ ವೇವ್ ಪ್ರೋಟೀನ್ ಅಂತ ಬಂದಾಗ ಒಂದು ಸ್ಕೂಪ್ ವೇವ್ ಪ್ರೋಟೀನಲ್ಲಿ ಹತ್ತತ್ರ 20-25 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ಅದ್ರ ಕ್ಯಾಲರೀಸು ಕಮ್ಮಿ ಇರುತ್ತೆ. ಸೊ ಅದರಿಂದ ಬಾಡಿ ಬಿಲ್ಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ಮಸಲ್ ರಿಕವರಿ. ವೇವ್ ಪ್ರೋಟೀನ್ ಏನಕ್ಕೆ ತೊಗೊಳ್ಳೋದು? ಮಸಲ್ ರಿಕವರಿಗೆ. ಸೊ ನಾವೇ ಎಕ್ಸಸೈಸ್ ಮಾಡಿರ್ತೀವಿ, ವೆಯ್ಟ್ಸ್ ಎತ್ತಿರ್ತೀವಿ, ಆವಾಗ ಮಸಲ್ಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಆ ಬ್ರೇಕ್ ಡೌನಿಂದ ರಿಕವರಿ ಆಗೋಕ್ಕೆ ವೇವ್ ಪ್ರೋಟೀನ್ ತೊಗೊಳ್ಳೋದು. ವೇವ್ ಪ್ರೋಟೀನ್ ಅಂತ ಮಾತಾಡ್ಬೇಕಾದ್ರೆ ವೇವ್ ಪ್ರೋಟೀನಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಸೊ ವೇವ್ ಕಾನ್ಸಂಟ್ರೇಟ್ ಇದೆ, ವೇವ್ ಹೈಡ್ರೋಲೈಟ್ ಇದೆ, ವೇವ್ ಐಸೋಲೇಟ್ ಇದೆ. ಸೊ ವೇವ್ ಕಾನ್ಸಂಟ್ರೇಟ್ ಈಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ವೇವ್ ಪ್ರೋಟೀನ್. ಸೊ ವೇವ್ ಪ್ರೋಟೀನ್ ಅಂತ ಹೇಳಾಯ್ತು. ಇವಾಗ ನಾನು ವೇವ್ ಪ್ರೋಟೀನಲ್ಲಿ ಹೆಂಗೆ 3 ವಿಧಗಳಿದೆಯೋ ಅದೇ ಥರದಲ್ಲಿ ಪ್ರೋಟೀನಲ್ಲೂ ಎಷ್ಟೊಂದು ವಿಧಗಳಿದೆ. ನೀವು ಪ್ರೋಟೀನು ಬೇಕಾದ್ರೆ ನೀವು ಹೇಳ್ದಂಗೆ, ನಾನು ಯಾವಾಗಲೇ ಪ್ರೀವಿಯಸ್ಲಿ ಹೇಳ್ದಂಗೆ ಚಿಕನಿಂದ ಪಡಿಬೋದು, ಪನ್ನೀರಿಂದ ಪಡಿಬೋದು ಅಲ್ವ. ಅದೇ ಥರ ಪೌಡ್ರ್ ಫಾರ್ಮಲ್ಲಿ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ ವೇವ್ ಪ್ರೋಟೀನ್ ಆಪ್ಷನ್ ಇದೆ, ಪೀ ಪ್ರೋಟೀನ್ ಇದೆ, ಪೀ ಆ್ಯಂಡ್ ರೈಸ್ ಪ್ರೋಟೀನ್ ಇದೆ, ಬ್ರೌನ್ ರೈಸ್ ಪ್ರೋಟೀನ್, ಆ್ಯಂಡ್ ಈಸ್ಟ್ ಪ್ರೋಟೀನ್ ಇದೆ, ಆ್ಯಂಡ್ ಇವಾಗ ಹೊಸದಾಗಿ ಬಂದಿರೋದು ಸೋಯಾ ಪ್ರೋಟೀನ್. ಸೊ ಮಲ್ಟಿಪಲ್ ಟೈಪ್ಸ್ ಆಫ್ ಪ್ರೋಟೀನ್ ಇದೆ. ಒಬ್ಬ ವರ್ಕೌಟ್ ಮಾಡ್ತಾ ಇರೋನಿಗೆ ದಿನಕ್ಕೆ 1.2 ಗ್ರಾಮ್ಸ್ ಆಫ್ ಪ್ರೋಟೀನ್ ಇಂಟು ಹಿಸ್ ಬಾಡಿ ವೆಯ್ಟ್ ವುಡ್ ಬಿ ಎನಫ್. ಇಲ್ಲ ನಾರ್ಮಲ್ ಹೌಸ್ ಹೋಲ್ಡ್ ವೈಫ್ಸ್ ಆಗಿರ್ಬೋದು, ಇಲ್ಲ ವಯಸ್ಸಾಗಿರೋರಿಗೆ 0.8 ಗ್ರಾಮ್ಸ್ ಇಂಟು ದೇರ್ ಬಾಡಿ ವೆಯ್ಟ್ ವುಡ್ ಬಿ ಎನಫ್. ಸೊ ಇವತ್ತಿಂದು ಪ್ರೋಟೀನ್ ಟಾಪಿಕ್ ಕನ್ಕ್ಲೂಷನು. ಮತ್ತೆ ಸಿಗೋಣ. ಲೆಟ್ಸ್ ಮೀಟ್ ಅಗೈನ್ ಇನ್ ಅನದರ್ ರಿವ್ಯೂ. ಥ್ಯಾಂಕ್ ಯು.